ಒಂದು ಮಾತು ಹೇಳ್ತೀನಿ. ಯೇಸು ಸ್ವಾಮಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೇವೆ ಮಾಡ್ಕೊಂಡು ಹೋಗ್ತಾ ಇರುವಾಗ ಸಾಧ್ಯವಾದ್ರೆ ನಾನು ಗ್ರೂಪಲ್ಲಿ ಹಾಕ್ತೀನಿ ಆ ವಿಡಿಯೋ, ಆ ಫೋಟೋನ ನೀವು ನೋಡ್ಬೋದು. ಹೋಗ್ತಾ ಇರುವಾಗ ಅಲ್ಲಿ ಒಂದು ಚರ್ಚ್, ಒಂದು ಹಳ್ಳಿ ಊರಿಗೆ ಹೋಗಿದ್ದಾರೆ ಯೇಸು ಸ್ವಾಮಿ. ಹೋದ ತಕ್ಷಣ ಆ ಚರ್ಚಿನೊಳಗೆ ಕೀಬೋರ್ಡ್ ಅದ, ಕಾಂಗೋ ಅದ, ಚಲ್ಲಮ್ ಅದ, ಹಾಡತ್ತಾರ, ಪ್ರೇಯರ್ ಮಾಡತ್ತಾರ, ಭಜನಿ ಮಾಡತ್ತಾರ, ಭಕ್ತಿ ಮಾಡತ್ತಾರ, ಒಂದು ದೊಡ್ಡ ಚರ್ಚ್ ಕಟ್ಟ್ಯಾರ, ಎಲ್ಲ ಮಾಡ್ಯಾರ. ಅಟ್ಟು ಯೇಸು ಸ್ವಾಮಿ ಕೇಳೋದು, ಏನ್ ಸೌಂಡ್ ಕೇಳ ಹೊಂಟದ ಅಂತಂದ್ಬಿಟ್ಟು ಹಿಂದ್ಗಡೆ ಶಿಷ್ಯರಿಗೆ ಕೇಳ ದೇವರು, ಯಾರ ಸೌಂಡು? ದೇವರಿಗೆ ಆರಾಧನೆ ಮಾಡತ್ತಾರ ಅಂತ ಹೇಳ್ತಾನೆ. ಆಟಿನ ಯೇಸು ಸ್ವಾಮಿ ದೇವರಿಗೆ ಆರಾಧನೆ ಮಾಡತ್ತಾರ ಅಂತಂದ್ಬಿಟ್ಟು ಅಲ್ಲಿ ಹೋಗ್ತಾನೆ. ಹೋದ ತಕ್ಷಣ ಅಲ್ಲಿ ಏನಂತಂತಂದ್ರೆ ಅಲ್ಲಿ ದೇವರೇ ಇರಲ್ಲ. ಚೀರತ್ತಾರ, ಪ್ರಾರ್ಥನೆ ಮಾಡತ್ತಾರ, ಆರಾಧನೆ ಮಾಡತ್ತಾರ, ಭಕ್ತಿ ಮಾಡತ್ತಾರ, ಯಜ್ಞ ಅರ್ಪಿಸ್ಲತ್ತಾರ, ಬಲಿಗಳು ಕೊಡಲತ್ತಾರ, ಎಲ್ಲ ಮಾಡತ್ತಾರ. ಅಲ್ಲಿ ದೇವರೇ ಇಲ್ಲ. ಯೇಸು ಸ್ವಾಮಿ ಮರ್ಯಾದೆಯಿಂದ ಹೇಳ್ತಾನ, ಇಲ್ಲಿ ದೇವರು ಇಲ್ದಿರಿಲ್ಲ, ನೀ ಚೀರಿ ಯಾಕೆ ಗಂಟಲು ಹರ್ಕೊಳತ್ತಿದಿ? ಬಾಯಿ ಮುಚ್ಕೊಂಡು ದೇವರು ಎಲ್ಲಿ ಹನ ಅಲ್ಲಿ ಹೋಗಿ ನೀ ಆರಾಧನೆ ಮಾಡು ಅಂತ ಹೇಳ್ತಾನ. ಅವ್ರಿಗೆ ಕೇಳಲ್ರಿ. ಅವ್ರು ಏನ್ ಮಾಡ್ತಾನೆ ಯೇಸು ಸ್ವಾಮಿ ಗೊತ್ತದನ? ಇದು ಕಳ್ಳೂರು ಕವಿಯದ ಅಂತಾನೆ. ಯಾವುದಕ್ಕೆ ಅಂದನ ಗೊತ್ತದನ? ಚರ್ಚಿಗೆ ಅಂದನ್ರಿ. ನನಗೆ ನಿಮಗೆ ಅನ್ನುವಂಥ ತಾಕತ್ತದನ? ಏಯಪ್ಪ, ಆ ಚರ್ಚಿಗೆ ಅಂದ್ಬಿಟ್ಟು ನನ್ನ ಮೇಲೆ ಯಾಕೆ ಶಾಪ ಹಾಕೋನೋ ಸ್ವಾಮಿ? ಅಂಬಲ್ದಾಗ ಬಾಯಿ ಮುಚ್ಕೊಂಡ್ರಿ ನಾ ಬಾಯಿ ಉಳಿತದಂತಂತೇವೆ. ಹಾಗೆ ಅನ್ಬೇಕಂತಂತಂದ್ರೆ ನಿನ್ನ ಶಾರೀರಿಕವಾದ ಕಣ್ಣುಗಳು ತೆರೆದಿರ್ಬೇಕು, ನಿನ್ನ ಆತ್ಮಿಕ ಕಣ್ಣು ತೆರೆದಿರ್ಬೇಕು. ಆವಾಗ ನೀ ಶಾರೀರಿಕವಾದಂಥ ಕಣ್ಣಿಲ್ಲಿ ನೋಡಿದ್ರು ಕೂಡ ಆತ್ಮಿಕವಾದಂಥ ಕಣ್ಣಿಲ್ಲಿ ನೋಡಿದಾಗ ನಿನಗೇನಾಯ್ತದ? ಗೊತ್ತಾಯ್ತದ. ಏನಂತ ಗೊತ್ತಾಯ್ತದ? ಇದು ಕಳ್ಳರ ಕವಿಯದ, ಇದು ಚರ್ಚ್ ಅಲ್ಲ ಅಂತಂತಂದ್ಬಿಟ್ಟು ನಿನಗೆ ಗೊತ್ತಾಯ್ತದ. ಆಗಂತಿ. ಆದ್ರೆ ನೀ ಏನ್ ಮಾಡ್ತೀಯ ಅಂತಂತಂದ್ರೆ ನಿನ್ನ ಜೀವನ, ನಿನ್ನ ಬದುಕು ಬರೀ ಶಾರೀರಿಕವಾಗದ. ಆದ್ರೆ ನೀ ಏನ್ ಮಾಡ್ತೀವಿ ಗೊತ್ತಾ? ಕಳ್ಳರ ಗವಿ ಪರಿಶುದ್ಧರ ಗವಿ ಅಂತಿ, ಪರಿಶುದ್ಧರ ಗವಿ ಕಳ್ಳರ ಗವಿ ಅಂತಿ. ಸೈತಾನಿರೋರಿಗೆ ದೇವರ ಆತ್ಮನಿಂದ ನಡೆಸಲ್ಪಡುವಲ್ಲ ಅಂತ ಹೇಳ್ತಿ. ದೇವರ ಆತ್ಮ ಇರುವಂತವನಿಗೆ ಸೈತಾನ ಆತ್ಮನಿಂದ ನಡೆಸಲ್ಪಡುವಂತವನಾಗಿರ್ತೀಯ ಅಂತಂದ್ಬಿಟ್ಟು. ಆದ್ರೆ ದೇವರ ವಾಕ್ಯ ಏನಂತ ಹೇಳತ್ತದ ಗೊತ್ತದನ? ನೀ ಕಣ್ಣಿದ್ದರು ನೀ ಕುರುಡನಾಗಿದ್ದಿ, ನೀ ಕಿವಿ ಇದ್ದರು ನೀ ಏನಾಗಿದ್ದಿ? ಕಿವುಡನಾಗಿದ್ದಿ, ನೀ ಹೃದಯ ಇದ್ದರು ನೀ ಏನಾಗಿದ್ದಿ? ಅರ್ಥ ಮಾಡಿಕೊಳ್ಳಂತಟ್ಟು ನಿನ್ನ ಹತ್ರ ಇಲ್ಲ. ಆದಮ ಹವ್ವಳರು ಏದೆನ್ ತೋಟದಲ್ಲಿದ್ದಾಗ ದೇವರವರಿಗೆ ಎಲ್ಲಾ ಹಣ್ಣುಗಳನ್ನ ತಿಂಡ್ರಿ.